ಇದು ನಮ್ಮ ಅಂಗೈ. ಇದನ್ನು ಅಮೃತ ಹಸ್ತ ಅಂತ ಕರೀತಾರೆ. ಯಾಕೆ ಅಂತ ನಿಮಗೆ ಗೊತ್ತಾ? ಈ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಮಾಹಿತಿನ ತಿಳಿದುಕೊಳ್ಳಿ. ನಮಸ್ತೆ ಕರ್ನಾಟಕ, ನಾನು ಶಿಲ್ಪಾ ರಾಮಯ್ಯ. ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದು ಹೊಸ ಟಾಪಿಕ್ ತೊಗೊಂಡು. ಆ ಟಾಪಿಕ್ ಏನಂದರೆ, ನಾವು ನಮ್ಮ ಈ ಕೈ ಬೆರಳನ್ನ ಯೂಸ್ ಮಾಡಿಕೊಂಡು ಊಟ ಮಾಡಿದ್ರೆ ಅದರಿಂದ ಆಗುವ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಕ್ಕೆ. ನಾವು ನಮ್ಮ ಕೈ ಬೆರಳುಗಳನ್ನು ಯೂಸ್ ಮಾಡಿ ಊಟ ಮಾಡಿದ್ರೆ ಅದು ಅಮೃತಕ್ಕೆ ಸಮಾನ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆ ಅಂತ ನಿಮಗೆ ಗೊತ್ತಾ? ನಮ್ಮ ಇಂಡಿಯನ್ ಕಲ್ಚರ್ ಮತ್ತು ಆಯುರ್ವೇದ ಕೈಯಲ್ಲಿ ಊಟ ಮಾಡಿ ಅಂತ ಹೇಳುತ್ತೆ. ಯಾಕೆ ಅಂದರೆ, ನಮ್ಮ ದೇಹ ಫಾರ್ಮ್ ಆಗಿರೋದು 5 ಪಂಚಭೂತಗಳಿಂದ. ಈ 5 ಪಂಚಭೂತಗಳು ಯಾವುದು ಅಂದರೆ, ಒಂದು ಅಗ್ನಿ ಅಂದರೆ ಫೈರ್, ಮತ್ತು ವಾಯು ಅಂದರೆ ಏರ್, ಪೃಥ್ವಿ ಅಂದರೆ ಅರ್ತ್, ಇನ್ನೊಂದು ಜಲ ಅಂದರೆ ವಾಟರ್, ಮತ್ತು ಆಕಾಶ ಅಂದರೆ ಸ್ಪೇಸ್. ಈ 5 ಎಲಿಮೆಂಟ್ಸಿಂದಾನೇ ನಮ್ಮ ಈ ದೇಹ ಫಾರ್ಮ್ ಆಗಿರೋದು ಭೂಮಿ ಮೇಲೆ. ಈ 5 ಪಂಚಭೂತಗಳು ನಮ್ಮ ಅಂಗೈಯಲ್ಲಿದೆ ಅಂತ ನಮ್ಮ ಆಯುರ್ವೇದ ಹೇಳುತ್ತೆ. ನಮ್ಮ ಹೆಬ್ಬೆರಳಲ್ಲಿ ಅಗ್ನಿ ತತ್ವ ಇದೆ. ಅಂದರೆ ಇದು ಬ್ರೈನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ಪವರ್, ವಿಲ್ ಪವರ್, ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ ಆಗೋದು ನಮ್ಮ ಬ್ರೈನಲ್ಲಿ. ಈ ಬ್ರೈನ್ ಎಲಿಮೆಂಟ್ಸ್ನ ಇದು ಕಂಟ್ರೋಲ್ ಮಾಡುತ್ತೆ. ಅಂದರೆ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ. ನಮ್ಮ ತೋರು ಬೆರಳು ಅಂದರೆ ಇಂಡೆಕ್ಸ್ ಫಿಂಗರ್, ಇದರಲ್ಲಿ ವಾಯು ತತ್ವ ಇರುತ್ತೆ. ಇದು ನಮ್ಮ ಲಂಗ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ನ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ಇಂಟೆಲೆಕ್ಟ್ಸ್, ಮೂಮೆಂಟ್ಸ್, ಥಾಟ್ಸ್ ಇದು ಎಲ್ಲದರದ್ದು ಬ್ಯಾಲೆನ್ಸ್ಡ್ ಆಗಿ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಇದು ನಮ್ಮ ಮಧ್ಯದ ಫಿಂಗರ್ ಅಂದರೆ ಮಿಡಲ್ ಫಿಂಗರ್. ಇದರಲ್ಲಿ ಆಕಾಶ ತತ್ವ ಇರುತ್ತೆ. ಇದು ನಮ್ಮ ಹೊಟ್ಟೆ, ದೊಡ್ಡ ಕರಳು, ಸಣ್ಣ ಕರಳು ಇದು ಎಲ್ಲದರದ್ದು ಆ್ಯಕ್ಟಿವಿಟೀಸ್ನ ಬ್ಯಾಲೆನ್ಸ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ವಾಯ್ಸ್ ಸಿಚುಯೇಷನ್ಸ್, ಓಪನ್ನೆಸ್ ಇದೆಲ್ಲದ್ರೂ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ. ಇದು ನಮ್ಮ ಉಂಗುರದ ಬೆರಳು ಅಂದರೆ ರಿಂಗ್ ಫಿಂಗರ್. ಇದರಲ್ಲಿ ಪೃಥ್ವಿ ತತ್ವ ಇರುತ್ತೆ. ಇದು ನಮ್ಮ ಕಿಡ್ನಿನ ಮತ್ತು ಅದರ ಆ್ಯಕ್ಟಿವಿಟೀಸ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಫಿಸಿಕಲ್ ಹೆಲ್ತ್, ಸ್ಟ್ರಕ್ಚರ್, ಸ್ಟೆಬಿಲಿಟಿನ ನಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಇದರದ್ದು ಪಾತ್ರ ತುಂಬ ಇದೆ. ಇದು ನಮ್ಮ ಕಿರುಬೆರಳು ಅಂದರೆ ಲಿಟಲ್ ಫಿಂಗರ್. ಇದರಲ್ಲಿ ಜಲತತ್ವ ಇರುತ್ತೆ. ಇದು ನಮ್ಮ ಹಾರ್ಟ್ ಮತ್ತು ಅದರ ರಿಲೇಟೆಡ್ ಎಲ್ಲ ಆ್ಯಕ್ಟಿವಿಟೀಸ್ನ ಬ್ಯಾಲೆನ್ಸ್ಡ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಎಮೋಷನ್ಸ್, ಕಂಪ್ಯಾಟಬಿಲಿಟಿ, ಅಡ್ಯಾಪ್ಟಬಿಲಿಟಿ, ಸರ್ಕ್ಯುಲೇಷನ್ಸ್ ಇನ್ ದ ಬಾಡಿ ಇದು ಎಲ್ಲದ್ರ ಬಗ್ಗೆ ಬ್ಯಾಲೆನ್ಸ್ಡ್ ಫೀಚರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ 2 ಕೈಗಳಿನ ಬೆರಳುಗಳನ್ನ ಬಳಸ್ಕೊಂಡು ಮುದ್ರೆಗಳನ್ನ ಫಾರ್ಮ್ ಮಾಡಿಕೊಂಡು ಅದರಿಂದ ನಾವು ಹೆಲ್ತ್ ಬೆನಿಫಿಟ್ಸ್ ಅಂದರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ಗಳನ್ನ ತುಂಬ ಇಂಪ್ರೂವ್ ಮಾಡ್ಕೋಬೋದು. ಮುದ್ರೆಗಳ ಬಗ್ಗೆ ನಾವು ಬೇರೆ ಇನ್ನೊಂದು ವಿಡಿಯೋಲ್ಲಿ ಮಾತಾಡ್ಕೊಳ್ಳೋಣ. ಯಾಕಂದರೆ ಇವತ್ತು ನಮ್ಮ ಟಾಪಿಕ್ ಇರೋದು ಈ ಅಂಗೈಯಿಂದ ಊಟ ಮಾಡಿದ್ರೆ ಆಗುವ ಬೆನಿಫಿಟ್ಸ್ಗಳ ಬಗ್ಗೆ. ಆದ್ದರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಈ ಅಂಗೈ ನಮಗೆ ದೇವರು ಕೊಟ್ಟಿರುವ ನ್ಯಾಚುರಲ್ ಸ್ಪೂನ್. ಅಂದರೆ ಇದು ಹಾಳಾಗಲ್ಲ, ರೀಪ್ಲೇಸ್ ಮಾಡಬೇಕಾಗಿಲ್ಲ, ಇದನ್ನು ಹೊಸ ತರಬೇಕಾಗಿಲ್ಲ, ಏನೂ ಇಲ್ಲ, ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ. ಕೈ ಒಂದು ತೊಳ್ಕೊಂಡ್ರೆ ಸಾಕಾಗಿರುತ್ತೆ. ಸೊ ಇವಾಗ ನಾವು ಈ ನ್ಯಾಚುರಲ್ ಸ್ಪೂನಿಂದ ತಿಂದರೆ ನಮಗಾಗುವ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಊಟಕ್ಕೆ ಕೂತಾಗ ಕಣ್ಣು ಫಸ್ಟು ಊಟದಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನೋಡುತ್ತೆ. ಮೂಗು ಅದರ ಪರಿಮಳನ ತಗೊಂಡಿರುತ್ತೆ. ಅಷ್ಟರಲ್ಲಿ ಮೂಗು ಬಾಯಿ ಕೊಟ್ಟಿರೋ ಸಿಗ್ನಲ್ಸಿಂದ ಬ್ರೈನಿಂದ ತಾನಾಗಿಯೇ ಬಾಯಲ್ಲಿ ಸಲೈವ ರಸ ಫಾರ್ಮ್ ಆಗುತ್ತೆ. ನಾವು ಊಟನ ಬಾಯಲ್ಲಿ ಹಾಕ್ಕೊಂಡಾಗ ಅದು ಪಚನ ಕ್ರಿಯೆನ ಶುರು ಮಾಡ್ಕೊಳ್ಳುತ್ತೆ. ಅಲ್ಲಿಂದ ನಾಲ್ಗೆ ಅದರ ಟೇಸ್ಟ್ನೆಲ್ಲ ತಗೊಂಡು ಬ್ರೈನಿಗೆ ಕಳಿಸುತ್ತೆ. ಈ ಊಟ ನಾವು ನುಂಗೋ ಅಷ್ಟರಲ್ಲಿ ಕಣ್ಣು, ಮೂಗು, ನಾಲ್ಗೆ ಕೊಟ್ಟಿರೋ ರುಚಿ ಮತ್ತು ನಾವು ಅದನ್ನು ಅಗದಾಗ ಬಂದಿರೋ ಸೌಂಡ್ನ ಕಿವಿ ಅರ್ಥ ಮಾಡ್ಕೊಂಡಿರುತ್ತೆ. ಅದು ಕೂಡ ಅದು ಸಿಗ್ನಲ್ನ ಬ್ರೈನಿಗೆ ಕಳಿಸಿರುತ್ತೆ. ಆ ಬ್ರೈನ್ ಅದನ್ನೆಲ್ಲ ಪ್ರೊಸೆಸ್ ಮಾಡಿ ನಾವು ಏನು ತಿಂತಾ ಇದ್ದೀವಿ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಈ ಊಟ ನಮ್ಮ ಸ್ಟೊಮಕ್ ಒಳಗೆ ಹೋದ್ಮೇಲೆ ಅದರ ಡೈಜೆಷನ್ ಆಗೋಕ್ಕೆ ಯಾವ್ಯಾವ ಎನ್ಸೈಮ್ಸ್, ಜ್ಯೂಸಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಡೈಜೆಷನ್ ತುಂಬ ಈಸಿಯಾಗಿ ಆಗುತ್ತೆ ಅಂತ ನಮ್ಮ ಬ್ರೈನು ಬೇರೆ ಪಾರ್ಟ್ಸ್ಗಳಿಗೆ ಸಿಗ್ನಲ್ಸ್ನ ಕಳಿಸಿ ಅದರಿಂದ ಈ ಜ್ಯೂಸಸ್ ಎಲ್ಲ ಪ್ರೊಡ್ಯೂಸ್ ಆಗಿ ರೆಡಿಯಾಗಿರುತ್ತೆ. ನಮ್ಮ ಊಟ ಸ್ಟೊಮಕ್ ಅಂದರೆ ಹೊಟ್ಟೆನ ರೀಚ್ ಆಗಿದ್ದ ಕೂಡಲೇ ನಮ್ಮ ಡೈಜೆಷನ್ ಪ್ರಾಸೆಸ್ ಶುರು ಆಗುತ್ತೆ ಅಲ್ಲಿ. ಓ ಮೈ ಗಾಡ್, ನಮ್ಮ ಬಾಡಿ ಯಾವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೂ ಕಮ್ಮಿ ಇಲ್ಲ ಅಲ್ವಾ?
ಎಷ್ಟೊಂದೆಲ್ಲ ಬಯಾಲಜಿಕಲ್ ಪ್ರಾಸೆಸ್ ನಮ್ಮ ಬಾಡಿಯಲ್ಲಿ ಒಂದು ಊಟಕ್ಕೆ ನಡೆಯುತ್ತೆ. ನಮ್ಮ ಬ್ರೈನು, ಬಾಡಿಯಲ್ಲಿರೋ ಬೇರೆ ಪಾರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಒಂದಕ್ಕೊಂದಕ್ಕೆ ಅಡ್ಜಸ್ಟ್ ಆಗಿ ಇವ್ರುಗಳಿಗೆ ಕೊಡೋ ಸಿಗೋ ಇನ್ಫಾರ್ಮೇಷನ್ಸ್ನ ಬೇರೆ ಕಡೆಗೆ ಪಾಸ್ ಮಾಡಿ ಇದನ್ನು ನಮಗೆ ಯೂಸ್ ಆಗೋ ಥರ ಯಾವ ಥರ ಇದು ರೆಡಿ ಮಾಡಬೇಕು, ಅದರಿಂದ ನಮಗೆ ಎಷ್ಟು ಶಕ್ತಿ ಎಲ್ಲ ಸಿಗುತ್ತೆ ಅಂತೆಲ್ಲ ಪ್ರೊಸೆಸ್ ಮಾಡ್ಕೋತಾರೆ. ಎಂಥ ಗ್ರೇಟ್ ಬಾಡಿ ನ್ಯಾಚುರಲ್ ಆಗಿ ಒಂದು ಪ್ರಾಸೆಸ್ನ ಫಿನಿಷ್ ಮಾಡುತ್ತೆ ನೋಡಿ. ರಿಯಲಿ ವಾವ್, ಗಾಡ್ ಹ್ಯಾಸ್ ಡನ್ ಎ ಬ್ಯೂಟಿಫುಲ್ ವರ್ಕ್ ಹಿಯರ್. ನಾವು ಕೈಯಲ್ಲಿ ಊಟ ಮಾಡುವಾಗ ಮೈಂಡ್ಫುಲ್ ಈಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಕೈ ಯೂಸ್ ಮಾಡೋದ್ರಿಂದ ನಮ್ಮ ಗಮನ ಎಲ್ಲ ಊಟದ ಮೇಲಿರುತ್ತೆ. ಅದರಲ್ಲಿ ನಾವು ಏನು ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರುತ್ತೆ. ನಾವು ಆವಾಗ ಎಷ್ಟು ಬೇಕು, ಹೆಂಗೆ ಬೇಕು ಹಂಗೆ ತಿಂತೀವಿ. ಈಟಿಂಗ್ ಪ್ರಾಸೆಸ್ ಕೂಡ ಸ್ಲೋ ಆಗುತ್ತೆ. ತುಂಬ ಫಾಸ್ಟಾಗೆಲ್ಲ ನಾವು ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಸ್ಪೂನಲ್ಲಿ ಆದರೆ ತುಂಬ ಫಾಸ್ಟಾಗಿ ತಿನ್ಕೊಂಡ್ಬಿಡ್ತೀವಿ. ಕೈಯಲ್ಲಿ ನಾವು ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡು ತಿನ್ನೋ ಪ್ರೋಸೆಸ್ಸು ಸ್ವಲ್ಪ ಲೆಂತಿಯಾಗಿರುತ್ತೆ. ಆವಾಗ ನಾವು ಮೈಂಡ್ಫುಲ್ಲಾಗಿ ಊಟ ಮಾಡ್ತೀವಿ, ಓವರ್ ಈಟ್ ಮಾಡಲ್ಲ ಅಂತ ಹೇಳ್ತಾರೆ. ನಾವು ಕೈಯಲ್ಲಿ ಊಟ ಮಾಡಬೇಕಾದ್ರೆ ನಾವು ಮೊದಲು ಕೈಯಿಂದ ಊಟನ ಟಚ್ ಮಾಡೋದ್ರಿಂದ ಅದು ಬಿಸಿ ಇದೆಯಾ, ತಣ್ಣಗಿದೆಯಾ, ಇಷ್ಟು ಬಿಸಿ ಅಥವಾ ಇಷ್ಟು ತಣ್ಣಗಿರೋದು ನಾವು ತಿಂದರೆ ನಮಗೇನೋ ತೊಂದರೆ ಆಗಲ್ವಾ, ಬರ್ನ್ ಆಗಲ್ಲ, ಇಲ್ಲ ತುಂಬ ಕೋಲ್ಡ್ ಆಗಲ್ಲ. ನಿಮಗೆ ಗೊತ್ತು, ಕೋಲ್ಡ್ ತಿಂದ್ಬಿಟ್ರೆ ಅಲ್ಲೆಲ್ಲ ಜುಮ್ ಅಂದ್ಬಿಡುತ್ತೆ. ತುಂಬ ಬಿಸಿ ತಿಂದ್ಬಿಟ್ರೆ ನಮ್ಮ ಸ್ಕಿನ್ನೆಲ್ಲ ಸ್ವಲ್ಪ ಸುಟ್ಟೋದಂಗೆ ಆಗಿಬಿಡುತ್ತೆ. ಇದೆಲ್ಲ ಕೈಯಲ್ಲಿ ತಿನ್ನೋದ್ರಿಂದ ಅವಾಯ್ಡ್ ಮಾಡ್ಬೋದು. ಸ್ಪೂನಲ್ಲಾದರೆ ನಾವು ಸ್ಪೂನ್ ಇಟ್ಕೊಂಡಿರ್ತೀವಿ, ಅದು ಬಿಸಿನ ತಣ್ಣಗನ ನಮಗೆ ಗೊತ್ತಾಗಲ್ಲ. ಅದೇ ಇದರಲ್ಲಿ ನಮಗೆ ಬಿಸಿ ಅಥವಾ ತಣ್ಣಗಿರೋ ಶಾಖದ ಬಗ್ಗೆ ಗೊತ್ತಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಆರಾಮ್ಸೆ ಊಟ ಮಾಡ್ಬೋದು. ನಾವು ಕೈಯಲ್ಲಿ ಊಟ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಿದೆ ಗೊತ್ತಾ? ನಾವು ಕೈನ ಯೂಸ್ ಮಾಡಿ ಕೆಳಗಿನ ಮೇಲೆ ಎತ್ಕೊಂಡು ಇಟ್ಕೊಂಡು ತಿರ್ಗಾ ಮತ್ತೆ ಇಟ್ಟು ಇದನ್ನೆಲ್ಲ ಮಾಡೋ ಪ್ರಾಸೆಸ್ಸಲ್ಲಿ ಈ ಫಿಂಗರ್ಸಲ್ಲೆಲ್ಲ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಈಸಿಯಾಗುತ್ತೆ. ಹ್ಯಾಂಡ್ಸಿಗೆ ಕೂಡ ಎಕ್ಸಸೈಸ್ ಅಂದರೆ ಮೋಷನ್ ಇರೋದ್ರಿಂದ ಸ್ವಲ್ಪ ಎಕ್ಸಸೈಸ್ ಕೂಡ ಆದಂಗಾಗುತ್ತೆ. ಕೈ ಯೂಸ್ ಮಾಡಿ ಊಟ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಇಮ್ಯೂನ್ ಸಿಸ್ಟಮ್ ಮತ್ತು ಗಟ್ ಹೆಲ್ತ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತಾ? ಈ ಎನ್ವಿರಾನ್ಮೆಂಟಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಅಥವಾ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದು ನಮ್ಮ ಕೈ ಮೇಲೆ ಕೂತ್ಕೊಂಡಿದ್ದಾಗ ನಾವು ಅದನ್ನು ಬಳಸಿ ಊಟ ಮಾಡಿದಾಗ ಈ ಕೈಯಲ್ಲಿರೋ ಬ್ಯಾಕ್ಟೀರಿಯಾ ಕೂಡ ನಮ್ಮ ಬಾಡಿ ಒಳಗೆ ಹೋಗುತ್ತೆ. ಅದು ಒಳಗಡೆ ಹೋದಾಗ ನಮಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿ ನ್ಯಾಚುರಲ್ ಆಗಿ ಗಟ್ ಹೆಲ್ತ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ನಾವು ಕೈ ಯೂಸ್ ಮಾಡಿ ಊಟ ಮಾಡಿದಾಗ, ನಾವು ಫುಡ್ನ ಟಚ್ ಮಾಡಿದಾಗ ಅದರ ಟೆಕ್ಸ್ಚರು, ಅದರ ಪರಿಮಳ, ಅದರ ಎಮೋಷನ್ಸ್ ಎಲ್ಲನೂ ನಮ್ಮ ಬಾಡಿ ಒಳಗೆ ಹೋದಾಗ ಅದು ನಮ್ಮ ಮೈಂಡ್ಗೆ ಸಪ್ಲೈ ಮಾಡುತ್ತೆ. ನಮ್ಮ ಮೈಂಡ್ ಕೂಡ ಕಾಮ್ ಆಗಿ ಒಂಥರ ರಿಫ್ರೆಶ್ ಆಗಿ ಸ್ಯಾಟಿಸ್ಫೈಡ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಗೊತ್ತು, ನಾವು ಹೊರಗಡೆ ಹೋಗಿದ್ದಾಗೆಲ್ಲ ಸ್ಪೂನು, ಫೋರ್ಕು ಎಲ್ಲ ಯೂಸ್ ಮಾಡಿ ಊಟ ಮಾಡಿರ್ತೀವಿ. ಆದರೆ ಕೆಲವೊಂದ್ಸತಿ ಮನೆಗೆ ಬಂದು ಆಮೇಲೆ ಆರಾಮ್ಸೆ ಕೂತ್ಕೊಂಡು ಕೈಯಲ್ಲಿ ಊಟ ಮಾಡಿ ಹಬ್ಬಾ ಅನ್ನೋ ಫೀಲಿಂಗ್ ತಂದುಕೊಡುತ್ತೆ. ವಾವ್, ಇವತ್ತು ಊಟ ಸೂಪರ್ ಆಗಿತ್ತು, ಸಂತೋಷ ಆಗೋಯ್ತು, ಅನ್ನದಾತೋ ಸುಖಿ ಭವ ಅಂತೆಲ್ಲ ಒಂದೊಂದ್ಸತಿ ನಾವು ಹೇಳ್ಕೊತೀವಿ. ಇದು ಯಾಕೆ ಗೊತ್ತಾ? ನಮಗೆ ಆ ಸ್ಯಾಟಿಸ್ಫೈಡ್ ಫೀಲಿಂಗ್ನ ಈ ಊಟ ಕೊಟ್ಟಿರುತ್ತೆ. ಅದು ನಾವು ಕೈಯಿಂದ ತಿಂದಾಗ ಆ ಸ್ಯಾಟಿಸ್ಫೈಡ್ ಫೀಲಿಂಗ್ ಬರುತ್ತೆ. ಇಲ್ಲಿವರೆಗೂ ತಿಳ್ಕೊಂಡಿರೋ ಎಲ್ಲ ಮಾಹಿತಿಗಳನ್ನ ಕೇಳಿಸ್ಕೊಂಡ್ಮೇಲೆ ನಿಮ್ಗೊಂದು ಅರ್ಥ ಆಗಿರುತ್ತೆ, ನಾವು ಕೈಯಿಂದ ಊಟ ಮಾಡುವಾಗ ನಮ್ಮ ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ನಮ್ಮ ಮೈಂಡ್ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ ಅಂತ. ಸೊ ಈ ಬಾಡಿ ಆ್ಯಂಡ್ ಮೈಂಡ್ ಮಧ್ಯದಲ್ಲಿ ಒಂದು ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ಇದು ನಮಗೆ ಸ್ಟ್ರೆಸ್ ಲೆವೆಲ್ನ ಕೂಡ ನಮ್ಮ ಬಾಡಿಯಲ್ಲಿ ಕಮ್ಮಿ ಮಾಡುತ್ತೆ. ಈಗಿನ ಕಾಲದಲ್ಲಿ ನಾವು ಹೆಂಗೆ ಊಟ ಮಾಡೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಅಂದರೆ, ಸೋಫಾ ಮೇಲೆ ಕೂತ್ಕೊಂಡು ಆರಾಮ್ಸೆ ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಸ್ಪೂನ್ ಹಾಕ್ಕೊಂಡು ಇಲ್ಲ ಟಿ ವಿ ನೋಡ್ತಾ, ಇಲ್ಲ ಫೋನಲ್ಲಿ ವಿಡಿಯೋಸ್ ನೋಡ್ತಾ, ಇಲ್ಲ ಫೋನಲ್ಲಿ ಯಾರ ಹತ್ರಾದ್ರೂ ಮಾತಾಡ್ಕೋತಾ ಹೀಗೆ ಊಟ ಮಾಡಿರ್ತೀವಿ. ಅದು ನಾವು ಏನು ತಿಂತಿರ್ತೀವಿ ಅನ್ನೋ ಗಮನ ಕೂಡ ನಮಗಿರಲ್ಲ. ಆ ಮಾತು ಮುಗಿಸೋ ಅಷ್ಟರಲ್ಲಿ ಇಲ್ಲ ವಿಡಿಯೋ ಮುಗಿಸೋ ಅಷ್ಟರಲ್ಲಿ ಊಟನೇ ಮುಗ್ದೋಗ್ಬಿಟ್ಟಿರುತ್ತೆ. ಇದರಲ್ಲಿ ಇರೋ ಬ್ಯಾಡ್ ಬೆನಿಫಿಟ್ ಏನು ಗೊತ್ತಾ? ಇದು ಬಾಡಿನ ಮೈಂಡ್ನ ಕನೆಕ್ಟೇ ಮಾಡಿರೋಲ್ಲ. ಸೊ ಇವಾಗ ನಾನು ಇಲ್ಲಿವರೆಗೂ ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಯಾವ ಬೆನಿಫಿಟ್ಸು ನಮ್ಗೆ ಅದ್ರಲ್ಲಿ ಸಿಕ್ಕಿರಲ್ಲ. ಯಾಕಂದರೆ ಆ ಬಾಡಿ ಆ್ಯಂಡ್ ಮೈಂಡ್ ಜೊತೆಯಲ್ಲಿದ್ದು ಆಗಿರೋ ಕನೆಕ್ಟಿವಿಟಿಯಿಂದ ಆಗುವ ಬಯಾಲಜಿಕಲ್ ಪ್ರಾಸೆಸ್ ನಡೆದೇ ಇರಲ್ಲ. ಸೊ ಈ ಥರ ಊಟ ಮಾಡೋದನ್ನು ದಯವಿಟ್ಟು ನಾವು ಕಮ್ಮಿ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೆ ಊಟ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಇಂಡಿಯನ್ ಟ್ರೆಡಿಷನ್ ಹೇಳೋದು, ಕೆಳಗಡೆ ಕುತ್ಕೊಂಡು ಚಕ್ಕಲ್ ಬಕ್ಲು ಹಾಕ್ಕೊಂಡು ಕೈಯಲ್ಲಿ ಊಟನ ತಿನ್ನಿ ಅಂತ. ನಂಗೆ ಅರ್ಥ ಆಗುತ್ತೆ, ಆಫೀಸ್ಗೆ ಹೋಗೋರು, ಸ್ಕೂಲಿಗೆ ಹೋಗೋ ಮಕ್ಕಳು, ಹೊರಗಡೆ ಹೋಗೋರಿಗೆಲ್ಲ ದಿನ ಫುಲ್ಲು ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಇದೆಲ್ಲ ಮಾಡೋ ಅವಕಾಶಗಳೇ ಸಿಗಲ್ಲ.
ಆಯಿತು, ಹೊರಗಡೆ ಇದ್ದಾಗ ಸ್ಪೂನು ಫೋರ್ಕು ಬಳಸ್ಕೊಂಡು ತಿನ್ಬೋದು, ಯಾಕಂದ್ರೆ ನಾವಲ್ಲಿ ಹೋಗ್ಬಿಟ್ಟು ಕೆಳಗಡೆ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಅದ್ರ ಆಪ್ಷನ್ಸ್ ಇರಲ್ಲ, ಅದು ಸರಿನೂ ಹೋಗಲ್ಲ. ಅಟ್ಲೀಸ್ಟ್ ನಾವು ದಿನಕ್ಕೆ ಒಂದು ಸತಿ ಆದರೂ ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟನ ಬಡಿಸ್ಕೊಂಡು, ಆದಷ್ಟು ತಟ್ಟೆಗಳಿರ್ಬೋದು, ಇಲ್ಲ ಅಂದರೆ ಎಲೆಗಳಲ್ಲಿ ಬಡಿಸ್ಕೊಂಡು, ಅಟ್ಲೀಸ್ಟ್ ಹಬ್ಬಗಳಲ್ಲಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟನ ನೆಲದ ಮೇಲೆ ಕೂತ್ಕೊಂಡು ಕೈನ ಬಳಸಿ ಎಲ್ಲರೂ ಸಂತೋಷದಿಂದ ಒಟ್ಟಿಗೆ ಕೈಯಲ್ಲಿ ಊಟ ಮಾಡಿದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಟ್ರೆಡಿಷನ್ನ ಫಾಲೋ ಮಾಡ್ಕೊಂಡು ಹೋದಾಗೂ ಆಗುತ್ತೆ. ನಮ್ಮ ಮಕ್ಕಳಿಗೆ ಕೆಳಗಡೆ ಕೂತ್ಕೊಂಡು ಯಾಕೆ ಊಟ ಮಾಡಬೇಕು ಅಂತ ಹೇಳಿ ನೋಡಿ ಒಂದ್ಸತಿ, ಅವ್ರು ಇದನ್ನು ಫಾಲೋ ಮಾಡೇ ಮಾಡ್ತಾರೆ. ಇದುವರೆಗೂ ಅವರಿಗೆ ಏನಕ್ಕೆ ಕೈಯಲ್ಲಿ ತಿನ್ನಬೇಕು, ಏನಕ್ಕೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಎಕ್ಸ್ಪ್ಲೇನೇ ಮಾಡಿರಲ್ಲ. ಅದಕ್ಕೆ ಅವ್ರಿಗೆ ಅದ್ರ ಇಂಪಾರ್ಟೆನ್ಸೇ ಗೊತ್ತಾಗಿರಲ್ಲ. ಇನ್ನು ಮುಂದೆ ಆದರೂ ನಾವು ಇದನ್ನೆಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಜೊತೆಯಲ್ಲಿರೋರಿಗೆ ಹೇಳ್ತಾ ಈ ಥರ ಊಟ ಮಾಡಿಬಿಟ್ಟು ಸ್ವಲ್ಪ ಆದರೂ ಅದ್ರ ಬೆನಿಫಿಟ್ಸ್ನ ತಗೊಳ್ಳೋಣ. ಆದಷ್ಟು ಈ ಥರ ಊಟ ಮಾಡೋಕ್ಕೆ ಟ್ರೈ ಮಾಡಿ. ಊಟ ಮಾಡುವಾಗ ಫೋನು, ಟಿ ವಿ ಇದೆಲ್ಲದನ್ನು ಅವಾಯ್ಡ್ ಮಾಡಿ ಕೆಳಗಡೆ ಕೂತ್ಕೊಂಡು ಬಗ್ಗಿ ಊಟ ಮಾಡಿ ಅಂತ ಹೇಳ್ತಾರೆ. ನಮ್ಮ ಗಮನ ಎಲ್ಲ ಊಟದ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಇದರೆಲ್ಲ ಬೆನಿಫಿಟ್ಸ್ಗಳು ಈಗಾಗಲೇ ನಾವು ತಿಳ್ಕೊಂಡಿರೋದ್ರಿಂದ ಈ ಥರನೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.